ಈ ಸ್ಟ್ರೆಸ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ? ಅಂದರೆ ಈಗ ಐ ಟಿ ಪ್ರೊಫೆಷ್ನಲ್ಸ್ನೇ ನಾವು ಮಾತನಾಡ್ತಾ ಇದ್ದೀವಲ್ಲ, ಸ್ಟ್ರೆಸ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ? ಐ ಡೋಂಟ್ ಥಿಂಕ್ ಇದು ಕೇವಲ ಐ ಟಿ ಪ್ರೊಫೆಷನಲ್ಸ್ದು ಪ್ರಾಬ್ಲಮ್ ಅಂತ ಅಲ್ಲ. ಯಾರೇ ಕೆಲಸ ಮಾಡ್ತಾ ಇದ್ರು ಅವ್ರು ಈ ಸ್ಟ್ರೆಸ್ಸನ್ನು ಅನುಭವಿಸ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ವೇರ್ ವೆಂಟ್ ರಾಂಗ್? ಸೊ ಈಗ ನಾವು ಜನರಲಿ ಹೌದು, ಸ್ಟ್ರೆಸ್ಸು ಮೇ ಬಿ ನಮ್ಮ ಈಗಿನ ನೀವು ಜನರಲಾಗಿ ನಾನು ಸ್ಟ್ರೆಸ್ ಬಗ್ಗೆ ಆನ್ಸರ್ ಮಾಡಬೇಕು ಅಂದರೆ ಮೇ ಬಿ ಜನರಲ್ ಲೈಫ್ ಸ್ಟೈಲ್ ಇರ್ಬೋದು. ಅದು ಜಸ್ಟ್ ಐ ಟಿಗೆ ಅಲ್ಲ. ಈಗ ನಾವು ಫಾಸ್ಟ್ ಪೇಸ್ಡ್ ನಮ್ಮ ಪ್ರಪಂಚನೇ ಹಾಗೆ ನಡೀತಾ ಇದೆ. ಮೇ ಬಿ ಮೊಬೈಲಲ್ಲಿ ಎಲ್ಲ ಸಿಗ್ತಾ ಇರೋದಿರ್ಬೋದು. ಸೊ ಆ ಥರದ್ದು ಓವರಾಲ್ ನಮ್ಮ ಪ್ರಪಂಚನೇ ಹೇಗೆ ಹೋಗ್ತಾ ಇದೆ, ಟೆಕ್ನಾಲಜಿಲಿ ಅಡ್ವಾನ್ಸ್ಮೆಂಟ್ ಇರ್ಬೋದು ಅಥವಾ ಫ್ಯಾಮಿಲಿ ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಇರೋದಿರ್ಬೋದು, ಆ ಥರದ್ದು ಜನರಲಾಗಿ ಅದರಿಂದ ಇಂಡ್ಯೂಸ್ಡ್ ಆಗಿರೋ ಸ್ಟ್ರೆಸ್ ಇರುತ್ತೆ. ಅದೇ ನಾವು ಜಸ್ಟ್ ಐ ಟಿ ಪ್ರೊಫೆಷ್ನಲ್ಸ್ ಅಂತ ಹೋದಾಗ ನನ್ನ ಪ್ರಕಾರ ಶುರುವಾಗದೆ ನಾವು ವರ್ಕ್ ಲೋಡಿಂದ ಶುರುವಾಗುತ್ತೆ. ಯಾಕಂದರೆ ಅಲ್ಲಿ ಲಿಮಿಟೇಷನ್ಸ್ ಇರೋದಿಲ್ಲ, ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾ ಇರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮು ನಾವು ಟೈಮ್ ಕೂಡ ಹೇಗೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ಬರುತ್ತೆ. ಯಾಕಂದರೆ ಅದೇ ನಾವು ಇನಿಷಿಯಲಾಗಿ ಹೇಳಿದಾಗೆ 40 ಅವರ್ಸ್ ಆಗಿ ಉಳ್ಕೊಳ್ಳೋದೇ ಇಲ್ಲ, ಅದು 19 ದಾಟಿ ಹೋಗ್ಬೋದು. ಸೊ ಹಾಗಿರಬೇಕಾದ್ರೆ ನಾನು ಎಷ್ಟು ಕೆಲಸ ಮಾಡಬಲ್ಲೆ ಅಥವಾ ಇಷ್ಟು ನಾನು ಮಾಡಬಲ್ಲೆ, ಆದರೆ ನನಗೆ ಇಷ್ಟು ಕೊಡ್ತಾ ಇದ್ದಾರೆ, ನಾನು ಹೇಗೆ ಮಾಡಲಿ? ಸೊ ಹಾಗಾಗಿ ಏನಾಗುತ್ತೆ, ಜನ ಸ್ಟ್ರೆಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಲೇಟ್ ನೈಟ್ ವರ್ಕ್ ಮಾಡೋದಿರ್ಬೋದು. ಇವೆಲ್ಲ ಕಾಮನ್ ರೀಸನ್ಸ್ ಈ ಇಂಡಸ್ಟ್ರಿನಲ್ಲಿ ಸ್ಟ್ರೆಸ್ ಶುರು ಆಗೋದೇ ಅಲ್ಲಿಂದ. ನಾನು ಆರಾಮಾಗಿ ಹೋಗಿ ನಿದ್ದೆ ಮಾಡ್ತಿದ್ದೆ ಮನೇಲಿ, ಈಗ ಲೇಟ್ ನೈಟ್ ವರ್ಕ್ ಮಾಡಿ ಲೇಟಾಗಿ ಯಾವುದೋ ಕ್ಯಾಬ್ ತಗೊಂಡು 12ಗೆ 1ಗೆ ಹೋಗಬೇಕು, ನೋಡಿದ್ರೆ ಬೆಳಗ್ಗೆ ಮತ್ತೆ ಫೋನ್ ಬರುತ್ತೆ ಮೇ ಬಿ ಮ್ಯಾನೇಜರಿಂದ, ಆಯಿತಾ ವರ್ಕು ಅಥವಾ ಬನ್ನಿ ಅಂತ ಹೇಳ್ಬಿಟ್ಟು ಅಂತ. ಸೊ ಶುರುವಾಗದೆ ವರ್ಕ್ ಲೋಡಿಂದ ಸ್ಟ್ರೆಸ್ ಶುರು ಆಗುತ್ತೆ. ಟೈಮು ಎರಡು ಇಂಟರ್ ರಿಲೇಟೆಡ್. ಸೊ ಟೈಮೇ ಉಳಿಯೋದಿಲ್ಲ. ಅಂದರೆ ನೀವು ಏನೇನು ಖುಷಿ ಕೊಡೋದು ಮಾಡ್ತಾ ಇದ್ರೆ ಅದಕ್ಕೆ ಟೈಮೇ ಇರೋದಿಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ತಾ ಇದ್ರಿಂದ ಟೈಮೇ ಇರೋದಿಲ್ಲ. ಅದು ನೀವು ಬೆಂಗಳೂರು ಅಂಥದ್ದಲ್ಲಿದ್ದು ನೀವು ಟ್ರಾಫಿಕ್ದು ಎಲ್ಲ ಸೇರ್ಕೊಬಿಟ್ರೆ ನೀವು ಯಾರನ್ನೂ ಮೀಟೇ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಹತ್ತಿರದಲ್ಲಿದ್ದರೂ ಮೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇವೆರಡು ಸ್ಟಾರ್ಟಿಂಗ್ ರೀಸನ್ಸ್ ಆಗುತ್ತೆ. ಇನ್ನು ಕೆಲವೊಂದು ಏನಂತ, ಈಗ ಮೇ ಬಿ ನಾನು ದುಡ್ಡು ಮಾಡೋದಕ್ಕೆ ಅಂತ ವರ್ಕ್ ಮಾಡ್ತಾ ಇರ್ತೀನಿ, ನನ್ನ ಇಷ್ಟಪಟ್ಟಷ್ಟು ದುಡ್ಡು ಬರ್ತಾ ಇಲ್ಲ ಅಂದಾಗ ಅದರಿಂದ ಸ್ಟ್ರೆಸ್ ಶುರುವಾಗುತ್ತೆ. ಯಾಕಂದರೆ ನಮ್ಮದು ಸೋಷಿಯಲ್ ಲೈಫ್ ನೋಡೋಕ್ಕೆ ಶುರು ಮಾಡ್ತೀವಿ, ಅಥವಾ ನಮ್ಮದು ಆಸ್ಪಿರೇಷನ್ಸ್ ಇರುತ್ತೆ. ನಾನೇನೋ ಕಾರ್ ತೊಗೋಬೇಕು ಅಂತೀನಿ, ಅಥವಾ ನನ್ನ ಫ್ರೆಂಡ್ ಒಳ್ಳೆ ಕಾರ್ ತೊಗೊಂಡಿದ್ದಾನೆ ಅಂತ ಕಂಪ್ಯಾರಿಸನ್ಸು ಶುರುವಾಗುತ್ತೆ. ಸೊ ಕೆಲವೊಂದು ನಮ್ಮ ಇಂಟರ್ನಲಿ ಅಂದರೆ ನಮ್ಮದು ಒಳಗಡೆಯಿಂದ ಬಂದಿರೋದಿರುತ್ತೆ, ನಮ್ಮಲ್ಲಿ ಕಂಟ್ರೋಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಅನ್ನೋದು ನಾನು ಕಂಟ್ರೋಲ್ ಮಾಡಬೇಕಾದದ್ದು ಅಥವಾ ನನ್ನ ಕಂಟ್ರೋಲ್ ಇರೋ ಅಂಥದ್ದು, ಬಟ್ ಅದನ್ನು